ಮೊದಲ ವಾರದಲ್ಲಿ ಸಿಎಂ ದೆಹಲಿಗೆ ಭೇಟಿ ಕೊಡಲಿದ್ದಾರೆ. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ನಾಳೆ ಏಪ್ರಿಲ್ 2 ಹಾಗೆ 3ಕ್ಕೆ ದೆಹಲಿ ಪ್ರವಾಸಕ್ಕೆ ಸಿದ್ದರಾಮಯ್ಯನವರು ತೆರಳುತ್ತಾರೆ. ಸಾಕಷ್ಟು ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದೆ, ಅದರಲ್ಲೂ ಕಾಂಗ್ರೆಸ್ನಲ್ಲಿ. ಹಾಗಾಗಿನೇ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಸಿದ್ದರಾಮಯ್ಯವರ ದೆಹಲಿಯ ಭೇಟಿ. ಏನು ವಿಚಾರ ಹೇಳ್ಬೋದಲ್ಲಿ ಹೈಕಮಾಂಡ್ ಭೇಟಿ ಮಾಡ್ತಾರೆ ಸಿದ್ದರಾಮಯ್ಯನವರು. ಸಹಜವಾಗಿ ತಮ್ಮ ಪಕ್ಷದಲ್ಲೇ ಆಗ್ತಿರುವಂಥ ಬೆಳವಣಿಗೆಗಳು ಹನಿ ಟ್ರ್ಯಾಪ್ ವಿಚಾರದ ಸದ್ದು ಮಾಡುತ್ತೆ. ದೆಹಲಿಗೆ ಬರುವಂತೆ AICC ಅಧ್ಯಕ್ಷ ಖರ್ಗೆ ಅವರು ತಿಳಿಸಿದರು. ಮೊನ್ನೆ ತಾನೇ ಭೇಟಿಯಾಗಿದ್ದರು ಅವರು. ಕಾವೇರಿ ನಿವಾಸಕ್ಕೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿದರು. ಮತ್ತು 4 MLC ಸ್ಥಾನಗಳು ಭರ್ತಿಯಾಗಬೇಕಾಗಿದೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟಂಗೆ ಯಾರಿಗೆಲ್ಲ ಮಣೆ ಹಾಕಬೇಕು, ಅದರ ಜೊತೆಗೆ ಆಕಾಂಕ್ಷಿಗಳು ಯಾರಿದ್ದಾರೆ, ಯಾರ ಸಾಮರ್ಥ್ಯ ಹೇಗಿದೆ, ಅದರ ಬಗ್ಗೆ ಕೂಡ AICC ಅಧ್ಯಕ್ಷರು ಚರ್ಚೆಯನ್ನು ಮಾಡಲಿದ್ದಾರೆ ಸಿದ್ದರಾಮಯ್ಯ ಅವರ ಜೊತೆಗೆ. ಮೊನ್ನೆ ಕೂಡ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಕಾವೇರಿ ನಿವಾಸದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯವರು ಆಲ್ರೆಡಿ ಡೋರ್ ಕ್ಲೋಸ್ ಮೀಟಿಂಗ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಸಿದ್ದರಾಮಯ್ಯವರು ಹೋಗ್ತಾ ಇದ್ದಾರೆ. ಕಳೆದ 2 ತಿಂಗಳ ಅವಧಿಯಲ್ಲೇ ಮತ್ತೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಹೈಕಮಾಂಡ್ ಕೂಡ ಈ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗರಂ ಆಗಿಬಿಟ್ಟಿದೆ, ಮುಖ್ಯಮಂತ್ರಿಗಳ ವಿರುದ್ಧವೂ ಕೂಡ. ಯಾಕೆಂದರೆ ರಾಜಣ್ಣ ಅವರು ಆ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಯಾಕೆ ಬಿಟ್ಟರೆ ಸದನದಲ್ಲಿ ಸೂಕ್ಷ್ಮವಾಗಿ ಈ ವಿಚಾರವನ್ನು ತೆಗೆದುಕೊಳ್ಬೋದಾಗಿತ್ತಲ್ವಾ ಅಂಥೇಳಿ, BJPಗೆ ಅಸ್ತ್ರ ಕೊಟ್ಬಿಟ್ರಿ ಅಂಥೇಳಿ. ಹಾಗಾಗಿನೇ ಕೆಲವು ವಿಚಾರಗಳ ಬಗ್ಗೆ ಮಾಹಿತಿನ ಹೈಕಮಾಂಡ್ ನಾಯಕರು ಕೂಡ ತೆಗೆದುಕೊಳ್ಳಲಿದ್ದಾರೆ. ಮತ್ತು 4 MLC ಸ್ಥಾನಗಳ ಬಗ್ಗೆ ಕೂಡ ಅಭಿಪ್ರಾಯವನ್ನು ಸಂಗ್ರಹವನ್ನು ಮಾಡ್ತಾರೆ. 2ನೇ ತಾರೀಕು ಮತ್ತು 3ನೇ ತಾರೀಕು ದೆಹಲಿಗೆ ಪ್ರಯಾಣ ಕೈಗೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಮುಖ್ಯಮಂತ್ರಿಗಳು ಖರ್ಗೆಯವರ ಮುಂದೆ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು. ಹನಿ ಟ್ರ್ಯಾಪು, ಫೋನ್ ಕದ್ದಾಲಿಕೆ ಬಗ್ಗೆ BJP ಮಾಡ್ತಿರುವಂತಹ ಆರೋಪಗಳು, ಇದೆಲ್ಲದರ ಬಗ್ಗೆ. ಅದಾದಮೇಲೆ ಈಗ ತನಿಖೆ ಅಷ್ಟರೊಳಗಡೆ ತನಿಖೆ ಕೊಡ್ತಾರಾ ಇಲ್ವಾ, ಅದಾದಮೇಲೆ ಏನು ಮಾಡಬೇಕು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡಲಿದ್ದಾರೆ.